ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ದೊಡ್ಡವರು. ಅದೊಂದು ಗಾದೆ ಮಾತು ಕೂಡ. ಇವತ್ತು ಕೂಡ ನಿಮ್ಮ ಮುಂದೆ ನಾನೊಂದು ನಾನ್ ವೆಜ್ ಚಿಕನ್ ರೆಸಿಪಿ ಮುಂದೆ ಬಂದಿದ್ದೀನಿ ಅಂತ ಅಂದ್ಕೊಬೇಡಿ. ಇವತ್ತು ನಿಮಗೆ ಮೆಂತ್ಯ ಸೊಪ್ಪನ್ನು ಎಗ್ ಪಲ್ಯದಲ್ಲಿ ಹಾಕಿ ಯಾವ ರೀತಿ ರುಚಿಯಾಗಿ ಮಾಡೋದು ಅನ್ನೋ ಒಂದು ಸಣ್ಣ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವೆಲ್ಲ ಮಾಡಿರ್ತೀರ ಎಗ್ ಪಲ್ಯ, ಅದಕ್ಕೆ ಮೆಂತ್ಯ ಸೊಪ್ಪನ್ನು ಬೆರೆಸಿ ಮಾಡಿದ್ರೆ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್, ಗೊತ್ತಿರಲಿ ನಿಮಗೆ, ಮೆಂತ್ಯ ಸೊಪ್ಪು ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ. ಬಹಳ ಉತ್ತಮವಾದ ಮಧುಮೇಹಿಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸೊಪ್ಪು ಮೆಂತ್ಯ ಸೊಪ್ಪು. ನಾನೊಂದು ತಟ್ಟೆಯಲ್ಲಿ ಮೆಂತ್ಯ ಸೊಪ್ಪನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ ಶುದ್ಧವಾಗಿ. ನಿಮ್ಮ ಮುಂದೆ ಒಂದು 6ರಿಂದ 8 ಎಗ್ಗನ್ನು ನಾನು ತೋರಿಸ್ತಾ ಇದ್ದೀನಿ. ಇವುಗಳನ್ನು ಕೂಡ ಬಳಸ್ತಾ ಇದ್ದೀನಿ. ಏನೇನು ಸಾಮಗ್ರಿಗಳನ್ನು ರೆಡಿ ಮಾಡಿದ್ದೀನಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈರುಳ್ಳಿ ಒಂದು ಹಚ್ಚಿಟ್ಕೊಂಡಿದ್ದೀನಿ, ಒಂದು 4 ಸಣ್ಣ ಈರುಳ್ಳಿ, ಒಂದು 8ರಿಂದ 10 ಹಸಿಮೆಣಸಿನ್ಕಾಯನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪಿದೆ, ಕೊತ್ತಂಬರಿ ಸೊಪ್ಪಿದೆ ಸ್ವಲ್ಪ, ಮತ್ತು ಕಾಳು ಮೆಣಸಿನ ಪೌಡರು, ಧನಿಯಾ ಪೌಡರ್ ಒಂದು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಒಂದು ಸ್ವಲ್ಪ ಒಗ್ಗರಣೆಗೆ ಅಥವಾ ಎಣ್ಣೆಯಲ್ಲಿ ಹಾಕೋದಕ್ಕೆ ಸಾಸಿವೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಎಗ್ ಮೆಂತ್ಯ ಪಲ್ಯ ಹೇಗೆ ರೆಡಿ ಮಾಡ್ತೀನಿ ಅದು ರೆಸಿಪಿ ಅಂತ ಚಟಪಟ್ ಅಂತ ಮಾಡಿ ತೋರಿಸ್ತೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ನಾನು ಹಚ್ಚಿಟ್ಕೊಂಡಿದ್ದೆನಲ್ಲ 8ರಿಂದ 10 ಹಸಿಮೆಣಸಿನ್ಕಾಯಿನ ಅದು ಹಾಕಿದ್ದೀನಿ. ಅದು ಎಣ್ಣೆಯಲ್ಲಿ ನೋಡ್ಬೋದು ನೀವು, ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೇಯ್ತಾ ಇದೆ. ಒಂದು 2 ನಿಮಿಷ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ, ಎಣ್ಣೆ, ಕರಿಬೇವು ಎಲ್ಲ ಮಿಕ್ಸ್ ಆದಮೇಲೆ ಕಾದಿರೋ ಎಣ್ಣೆಗೆ ನಾವು ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು. ಬನ್ನಿ, ಈರುಳ್ಳಿಯನ್ನು ನಾನೀಗ ಬಾಣಲೆಯಲ್ಲಿ ಹಾಕ್ತಾ ಇದ್ದೀನಿ. ಯಾವುದೇ ಕಷ್ಟ ಇಲ್ಲದೆ ಆರಾಮಾಗಿ ಮಾಡ್ತಕ್ಕಂಥ ಒಂದು ರೆಸಿಪಿ ಅಂತಂದರೆ ಅದು ಎಗ್ ಪಲ್ಯದಲ್ಲಿ ಮೆಂತ್ಯ ಸೊಪ್ಪನ್ನು ಬೆರೆಸಿ ರುಚಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ. ಎಗ್ ಪಲ್ಯ ಥರನೇ ಒಂದು ಸ್ವಲ್ಪ ಸಣ್ಣ ಬದಲಾವಣೆಯಲ್ಲಿ ಮಾಡಿದ್ರೆ ರುಚಿಯಾದ ಮೆಂತ್ಯ ಸೊಪ್ಪಿನ ಎಗ್ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ. ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಈಗ ಅದಕ್ಕೆ ನಾನು ತೊಳೆದಿರ್ತಕ್ಕಂತಹ ಮೆಂತ್ಯ ಸೊಪ್ಪನ್ನು ನಾನು ಹಾಕ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನಾನು ಮಿಕ್ಸ್ ಮಾಡ್ತೀನಿ, ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಫ್ರೆಂಡ್ಸ್, ನಾನು ಹೇಳಿದ್ನಲ್ವ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಅದು ಸಣ್ಣ ಉರಿಯಲ್ಲಿ ಒಂದು 2 ನಿಮಿಷ 3 ನಿಮಿಷ ಬೆಂದರೆ ಸೊಪ್ಪಲ್ವಾ ಬೇಗ ಬೆಂದ್ಬಿಡುತ್ತೆ. ಆಮೇಲೆ ಅದಕ್ಕೆ ಎಗ್ಗನ್ನು 6 ಮೊಟ್ಟೆಗಳನ್ನು ತೊಗೊಂಬಂದಿದ್ದಾರೆ, ಅದನ್ನು ಸೇರಿಸಿದ್ರೆ ಮುಂದಿನ ಒಂದು ಎಗ್ ಪಲ್ಯಕ್ಕೆ ರೆಡಿ ಆಗ್ತಕ್ಕಂಥ ಸೂಚನೆ ಆಗುತ್ತೆ. ಫ್ರೆಂಡ್ಸ್, ಒಂದು 6 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಅದನ್ನು ಈಗ ನಾನು ಬಾಣಲೆಯಲ್ಲಿ ಹಾಕ್ತಾಯಿದ್ದೀನಿ. ಇದಾಗಿ ಅದಕ್ಕೆ ಸಾಲ್ಟು, ಪೆಪ್ಪರು ಮತ್ತು ಧನಿಯಾ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಗ್ ಮೆಂತ್ಯ ಪಲ್ಯ ರೆಡಿ ಆಗುತ್ತೆ. ಮೆಂತ್ಯ ಸೊಪ್ಪಿನಲ್ಲಿ ಸೇರಿಸ್ತಾ ಇದ್ದೀನಿ. 6 ಎಗ್ಗನ್ನು ತೊಗೊಂಡಿದ್ದೀನಿ, ನೋಡ್ಬೋದು ನೀವು. 6 ಕೂಡ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಧನಿಯಾ ಮತ್ತು ಪೆಪ್ಪರ್, ಅದನ್ನು ಒಟ್ಟಿಗೆ ಹಾಕಿ ನಾನು ಒಂದು 5 ನಿಮಿಷ ಮತ್ತೆ ಅದನ್ನು ಸಣ್ಣ ಉರಿಯಲ್ಲಿ ಬೇಯಕ್ಕೆ ಇಡ್ತೀನಿ ಫ್ರೆಂಡ್ಸ್. ಆಮೇಲೆ ಅದಕ್ಕೆ ಸಾಲ್ಟ್ ಸೇರಿಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಒಂದು ರೆಸಿಪಿ ಮುಗಿಯುತ್ತೆ. ನಾನೀಗ ಅರಿಶಿನ ಹಾಕ್ತಾ ಇದ್ದೀನಿ, ನೋಡ್ಬೋದು ನೀವು. ಆಮೇಲೆ ಧನಿಯಾ ಪೌಡರು ಜಾಸ್ತಿ ಬೇಡ, ಒಂದು 2 ಚಿಟಿಕೆಯಷ್ಟು ಮಾತ್ರ, ಯಾಕಂದರೆ ಇದು ಎಗ್ಗು ಇದಾಗಿ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ರುಚಿಗೆ ಮಾತ್ರ. ಪೆಪ್ಪರನ್ನು ಕೂಡ ನಾನು ಒಂದು 6 ಎಗ್ಗಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಅದರಲ್ಲಿ ಹಾಕ್ತಾಯಿದ್ದೀನಿ. ಇದೊಂದು 5 ನಿಮಿಷ ಒಂದು ಸಣ್ಣ ಉರಿಯಲ್ಲಿ ಇದು ಮತ್ತೆ ಬಾಯ್ಲ್ ಆಗಬೇಕು ಫ್ರೆಂಡ್ಸ್. ಆನಂತರ ಸಾಲ್ಟ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಅದನ್ನು ಫಿನಿಶ್ ಮಾಡ್ತೀನಿ. ಗೆಳೆಯರೇ, ಇನ್ನೊಂದು 5 ನಿಮಿಷದಲ್ಲಿ ಮೊಟ್ಟೆ ಪಲ್ಯ ರೆಡಿ. ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಗ್ ಮೆಂತ್ಯ ಪಲ್ಯ ರೆಡಿ ಆಗುತ್ತೆ. ನೋಡಿ, ನಾನು ಎಷ್ಟು ರುಚಿಗೆ ತಕ್ಕಷ್ಟು ಮಾತ್ರ ಉಪ್ಪನ್ನು, ಇದು ಭಾಳ
ಜಾಗರೂಕತೆಯಿಂದ ಹಾಕಬೇಕು. ಅತಿ ಆದರೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ. ಆಮೇಲೆ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ತಾ ಇದ್ದೀನಿ, ನಾಟಿ ಕೊತ್ತಂಬರಿ ಸೊಪ್ಪು. ಇಷ್ಟಾಕಿ ಒಂದು 5 ನಿಮಿಷ ನಾವು ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ರುಚಿಯಾದ ಎಗ್ ಮೆಂತ್ಯ ಪಲ್ಯ ರೆಡಿ ಇರುತ್ತೆ. ಗೊತ್ತಾಗ್ತಾ ಇರ್ಬೋದು ನಿಮಗೆ ಮೆಂತ್ಯ ಸೊಪ್ಪು ಯಾವ ರೀತಿ ಮಿಕ್ಸ್ ಆಗಿದೆ ಮೊಟ್ಟೆಯಲ್ಲಿ ಅಂದ್ಬಿಟ್ಟು. ಜಸ್ಟ್ 5 ನಿಮಿಷ ಫ್ರೆಂಡ್ಸ್, ಆಮೇಲೆ ಬ್ಯಾಟಿಂಗ್ ಮಾಡ್ತಾ ಇರೋದೆ. ಫ್ರೆಂಡ್ಸ್, ಕೊನೆಗೂ ಎಗ್ ಮೆಂತ್ಯ ಪಲ್ಯ ರೆಡಿ ಆಗಿದೆ. ಅದನ್ನು ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಬಿಸಿ ಬಿಸಿ ಇದೆ. ರುಚಿಯಾದ ಎಗ್ ಮೆಂತ್ಯ ಪಲ್ಯ ಇವತ್ತು ರೆಸಿಪಿಯಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳೋಣ ಫ್ರೆಂಡ್ಸ್. ನೋಡಿ, ಮೆಂತ್ಯ ಸೊಪ್ಪು, ಎಗ್ಗು, ನಾವೇನೇನು ಹಾಕಿದ್ರೋ ಎಲ್ಲ ವಸ್ತುಗಳು ಕೂಡ ಭಾಳ ಚೆನ್ನಾಗಿ ಮಿಕ್ಸ್ ಆಗಿದೆ. ಫ್ರೆಂಡ್ಸ್, ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಚಪಾತಿ ಇದೆ, ಅದಕ್ಕೆ ಮೆಂತ್ಯ ಎಗ್ ಪಲ್ಯವನ್ನು ಕೂಡ ನಾನು ಬಡಿಸ್ಕೊಂಡಿದ್ದೀನಿ. ಹೇಗಿದೆ ಅಂತೇಳಿ ಫಸ್ಟು ಮೆಂತ್ಯ ಪಲ್ಯ ತಿಂದು ನಾನು ಹೇಳ್ತೀನಿ. ಉಪ್ಪು ಖಾರ ಚೆನ್ನಾಗಿ ಅದು ಹಿಡಿದಿದೆ. ಚಪಾತಿ ಜೊತೆ ಕೂಡ ಅದು ಚೆನ್ನಾಗಿರುತ್ತೆ ತುಂಬ. ನೀವು ಟ್ರೈ ಮಾಡ್ಬೋದು.